ಇದು ರಾತ್ರಿ ಕತೆ. ಇನ್ನೇ ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ನಾನು ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ರಿ. ಹೋಗ್ಬೇಕಾದ್ರೆ ಕ್ಲೀನಾಗಿ ತಲೆ ಬಚ್ಕೊಂಡಿದ್ರೆ ಅದ್ರ ಗಾಳಿನಲ್ಲೆಲ್ಲ ಹೋಗ್ಬಿಟ್ಟಿತ್ತು. ಸರಿ, ನಾವು ದೇವಸ್ಥಾನಕ್ಕೆ ಹೋಗಿದ್ದೆ ಹೊಸಕೋಟೆ ಪಂಚಮುಖಿ ಗಣಪತಿ ದೇವಸ್ಥಾನಕ್ಕೆ. ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ದೇವ್ರ ಕೈ ಮುಗಿದು ನಾನು ಅವನು ಮನೆ ಕಡೆ ಬಂದ್ರಿ. ಗುಡ್ ಮಾರ್ನಿಂಗ್ ಇನ್ಸ್ಟಾ ಫ್ಯಾಮಿಲಿ ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ. ನಾನು ನಿಮ್ಮ ತರುಣ್. ಇವತ್ತು ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿಕೊಂಡು ನಾನು ಹೋಗಿದ್ದೆ ನಮ್ಮೂರ ಕಡೆ. ಯಾಕಂದರೆ ನಮ್ಮ ತಾತಾಗೆ ಹುಷಾರಿಲ್ಲ ಅಂದರು, ನೋಡ್ಕೊಬರೋಣ ಅಂತ ಹೋದೆ. ಸರಿ ಅಂದ್ಬಿಟ್ಟು ಫೈನಲಿ ಹೊಸಕೋಟೆಯಿಂದ ಮಾಲೂರಿಗೆ ಬಂದೆ. ಯಾಕಂದರೆ ಕೋಲಾರ ಬಸ್ ಹತ್ತಬೇಕಾಗಿತ್ತು. ಅಟ್ ಲಾಸ್ಟ್ ಕೋಲಾರ ಬಸ್ ಸಿಕ್ತು ಅಂದ್ಬಿಟ್ಟು ನಾನು ನಮ್ಮೂರ ಗೇಟ್ ಹತ್ರ ನಿಂತ್ಕೊಂಡು ನಮ್ಮ ಅಪ್ಪ ಫ್ರೆಂಡ್ ಬರ್ತೀನಿ ಅಂತ ಹೇಳಿದರು. ಕಾಲ್ ಮಾಡಿದ್ದೆ, ನಾವು ಬಂದಿರಲಿಲ್ಲ. ನಮ್ಮ ಅಪ್ಪ ಫ್ರೆಂಡ್ ಬಂದರು. ಸರಿ ಅಂದ್ಬಿಟ್ಟು ನಾವಿಬ್ಬರು ಊರ ಕಡೆ ಹೋದ್ರಿ. ನಮ್ಮ ತಾತ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ನಾನು ಕುರಿ ಹತ್ರ ಹೋದರೆ ಅದು ನಾನು ನೋಡಿದ ತಕ್ಷಣ ಭಯ ಬಿತ್ತು. ಆದರೆ ಇನ್ನೊಂದು ಪಟ್ಲಿ ಮಾತ್ರ ಹಂಗೆ ಇತ್ತು, ನನಗೆ ಗುದ್ದಕ್ಕೆ ಬರ್ತಾಯಿತ್ತು. ಮಾಲೂರಿಗೆ ಬಂದರೆ ಹೊಸಕೋಟೆ ಬಸ್ಸೇ ಇರಲಿಲ್ಲ. ಫೈನಲಿ ಹೊಸಕೋಟೆಗೆ ಬಂದು ಮನೆಗೆ ಮೀನು ತೊಗೊಂಡು ನಾನು ಮನೆ ಕಡೆ ಬಂದೆ. ಇವತ್ತಿನ ಕತೆ ಇಷ್ಟ ಫ್ರೆಂಡ್ಸ್. ನಾಳೆ ಸಿಗ್ತೀನಿ, ಬಾಯ್.